ಶಾಸ್ತ್ರಿಗಳೇ, ಈ ದಿನ ಯಾವ ವಿಶೇಷ ಮಂತ್ರದ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ? ಈ ಒಂದು ವಾರದಲ್ಲಿ ಮನಸ್ಸಿಗೆ ತುಂಬ ಹಿತವಾಗ್ತಕ್ಕಂಥದ್ದು, ಕಷ್ಟ ಕಾಲದಲ್ಲಿ ನಮಗೆ ಮನಸ್ಸಿಗೆ ಒಂದು ಅಭಯ ಬೇಕಾಗುತ್ತೆ. ಅಂಥ ಒಂದು ವಿಶೇಷವಾದ ಒಂದು ಮಂತ್ರ. ಈ ಮಂತ್ರ ಹೇಳಿಕೊಂಡ್ರೆ ಮನಸ್ಸಿಗೂ ದೇಹಕ್ಕೂ ಎಲ್ಲ ಬಗೆಯ ಒಂದು ಅಭಯ ಬರತಕ್ಕಂಥದ್ದು, ಶಾಂತಿ ಬರತಕ್ಕಂಥ ಮಂತ್ರ. ಗಮನಿಸಿ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ, ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ, ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ, ಶ್ರೀರಾಮ ರಾಮ ಶರಣಂ ಭವ ರಾಮ ರಾಮ. ಶ್ರೀರಾಮಚಂದ್ರನನ್ನು ಮೊರೆ ಹೋದರೆ ಮನಸಾರೆ ಅಲ್ಲಿ ರಾಮನ ಕೃಪೆಯಾಗಿಬಿಟ್ರೆ ನಮಗೆ ಒಂದು ಅಭಯ, ಮತ್ತೊಂದು ಮನಸ್ಸಿಗೆ ಮುದ, ಶಾಂತಿ, ನಿರಾಳತೆ, ಇದೆಲ್ಲವೂ ಶ್ರೀರಾಮ ಆ ಹೆಸರಿನಲ್ಲೇ ಇದೆ. ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ. ಮನಸ್ಸಿನ ಹೃದಯಕ್ಕೆ ನಮಗೆ ಆನಂದ ಬೇಕು, ಆನಂದ ಫಲ ಬಂದು ಒದಗಬೇಕು ಹೃದಯಕ್ಕೆ ಅಂತಂದರೆ ರಾಮಸ್ಮರಣೆ ಮಾಡಬೇಕು. ಹೀಗಾಗಿ ರಾಮ ತಾರಕ ಮಂತ್ರ ಅಂತ ಕರೀತಾರೆ. ಈ ಮಂತ್ರವಂತೂ ಎಲ್ಲ ಬಗೆಯ ಕಷ್ಟ, ಸಂಕಟ, ನೋವು, ವ್ಯಥೆ, ಶತ್ರುಬಾಧೆ ಇವುಗಳೆಲ್ಲದರಿಂದ ನಮಗೆ ಅವುಗಳನ್ನು ದೂರ ಮಾಡಿ ಒಂದು ಅಭಯವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ತಂದು ಕೊಡ್ತಕ್ಕಂಥ ಒಂದು ವಿಶೇಷವಾದ ಮಂತ್ರ. ಇದನ್ನು ತಾವೆಲ್ಲ ಹೇಳಬಹುದು ಈ ವಾರ ಇಡೀ ರಾಮಸ್ಮರಣೆ ಮಾಡಿ. ಸರಿ ಶಾಸ್ತ್ರಿಗಳೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ವಿಶೇಷವಾದಂಥ ಮಂತ್ರದ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.